ಸ್ವಲ್ಪ ನನಗೆ ಲೈಫಲ್ಲಿ ಐ ಬಿನ್ ವೆರಿ ಕ್ಯೂರಿಯಸ್ ಅಬೌಟ್ ಲಾಟ್ ಆಫ್ ಥಿಂಗ್ಸ್. ವಿ ಡಾನ್ಸ್ಡ್ ಬಿಫೋರ್ ವಿ ವಾಕ್ಡ್ ಅಂತ. ನಮ್ಮ ಫ್ಯಾಮಿಲಿಗೆ ಎಂಟರ್ಟೈನ್ಮೆಂಟ್ ಏನು ಅಂದ್ರೆ ಎಲ್ಲರೂ ಸಿಕ್ತಾಗ ಅಪ್ಪಿ ಅಂತ ಕರೀತಾರೆ ನಮ್ಮ ಅಕ್ಕನ. ಅಪ್ಪಿ ಶಿ ಡಾನ್ಸ್ ಅಂದ್ರೆ ವಿ ಯೂಸ್ ಟು ಸ್ಟಾರ್ಟ್ ಮ್ಯೂಸಿಕ್ ಹಾಕಿದ ತಕ್ಷಣ ವಿ ಯೂಸ್ ಟು ಸ್ಟಾರ್ಟ್ ಡಾನ್ಸಿಂಗ್. ಐ ಬಿನ್ ಡಾನ್ಸಿಂಗ್ ಆಲ್ಮೋಸ್ಟ್ ಆಲ್ ಮೈ ಲೈಫ್. MS ರಾಮಯ್ಯ ಇಸ್ ಫೇಮಸ್ ಫಾರ್ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ವಾ. ಸೊ ಅಲ್ಲಿ ವಿ ಹ್ಯಾಡ್ ಅ ಡಾನ್ಸ್ ಗ್ರೂಪ್. ನಾವು ಹೋಗಿದ್ದು ಇಂಟರ್ ಕಾಲೇಜ್ ಫೆಸ್ಟ್ ಎಲ್ಲ ವಿ ಯೂಸ್ ಟು ವಿನ್. ಇನ್ಫರ್ನೋ ಅಂತ ಡಾನ್ಸ್ ಗ್ರೂಪ್ ಇತ್ತು. ಆರ್ಟಿಸ್ಟ್ ಸಮ್ವೇರ್ ಯು ವಿಲ್ ಸ್ಟಾರ್ಟ್ ಮಿಸ್ಸಿಂಗ್ ದಟ್. When I started missing that, in India, belly dance was very new and I was mesmerized. The first time I saw it on YouTube, ನಾನು ಡಿಸೈಡ್ ಮಾಡಿದೆ ಅವಾಗ ಬೆಲಿ ಡಾನ್ಸ್ ಕಲಿಬೇಕು ಅಂತ. ನಮಗೆ 6:30 ಬೆಳಗ್ಗೆ 6:30 ಇಂದ 8:00 ಡಾನ್ಸ್ ರಿಹರ್ಸಲ್ ಮಾಡೋದು, ಮುಗಿಸ್ಕೊಂಡು ರೆಡಿಯಾಗಿ ತಿಂಡಿ ತಿಂದು ಆಫೀಸ್ಗೆ ಹೋಗೋದು. ಸೊ ದಿಸ್ ವಾಸ್ ಮೈ ರುಟೀನ್ ಫಾರ್ ಮೆನಿ ಇಯರ್ಸ್. ಐ ಬಿನ್ ಅ ಮಾರ್ಷಲ್ ಆರ್ಟಿಸ್ಟ್. ಐ ಆಮ್ ಅ ಟ್ರೈನ್ಡ್ ಮಾರ್ಷಲ್ ಆರ್ಟಿಸ್ಟ್. ನಾನು ಕೇರಳ ಸ್ಟೈಲ್ ಆಫ್ ಮಾರ್ಷಲ್ ಆರ್ಟ್ಸ್ ಕಲರಿ ಪೈಟು ಅದರಲ್ಲಿ ನಾನು 4 years ಟ್ರೈನ್ ಆಗಿದ್ದೀನಿ. ನನಗೆ ರುಮಟಾಯ್ಡ್ ಆರ್ಥ್ರೈಟಿಸ್ ಆಗಿತ್ತು, ಜುವೆನೈಲ್ ರುಮಟಾಯ್ಡ್ ಆರ್ಥ್ರೈಟಿಸ್. ಮತ್ತೆ ನನ್ನ ಕಾಲೇಜಲ್ಲಿ ಐ ವಾಸ್ ಪಾರ್ಟ್ ಆಫ್ ಮೈ ಕಾಲೇಜ್ ಬಾಸ್ಕೆಟ್ಬಾಲ್ ಟೀಮ್. ಐ ಯೂಸ್ ಟು ಪ್ಲೇ ಬಾಸ್ಕೆಟ್ಬಾಲ್. ಸ್ಟೆಪ್ ಇನ್ ಟು ಸೆಕೆಂಡ್ PUC ನನಗೆ ಯೋಗ ಬಗ್ಗೆ ತುಂಬಾ ಇಂಟ್ರೆಸ್ಟ್, ಕಾಳಜಿ ಬೆಳೀತು. ಈ ಡಾನ್ಸ್ ಅಲ್ಲಿ ಒಬ್ರು ಕೊಲಿನಾ ಶಕ್ತಿ ಅಂತ, ಶೀಸ್ ಅನ್ ಅಮೆರಿಕನ್. ಐ ಹ್ಯಾವ್ ಟ್ರೈನ್ಡ್ ವಿತ್ ಹರ್ ಅಂಡ್ ಐ ಲರ್ನ್, ಪರ್ಫಾರ್ಮ್ ಅಂಡ್ ಪ್ರಾಕ್ಟಿಸ್ ಇಂಡಿಯನ್ ಫ್ಯೂಷನ್ ಬೆಲಿ ಡಾನ್ಸ್ ಅಂಡ್ ದಟ್ ಹಸ್ ಬಿನ್ ಅ ಪಾರ್ಟ್ ಆಫ್ ಮೈ ಲೈಫ್. ಅಶ್ವಿನಿ ಅವರೇ, ನಿಮ್ಮ ವಿದ್ಯಾಭ್ಯಾಸದ ಜೊತೆಗೆ ನಿಮ್ದು ಹಾಬೀಸ್ ಯಾವುದಿದೆ? ಮತ್ತೆ ನೀವು ಒಬ್ರು ಡ್ಯಾನ್ಸರ್ ಅಂತ ಕೇಳ್ಪಟ್ಟೆ ನಾನು. ಆ ಜರ್ನಿ ಬಗ್ಗೆನೂ ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ. ಸ್ವಲ್ಪ ನನಗೆ ಲೈಫಲ್ಲಿ ಐ ಬಿನ್ ವೆರಿ ಕ್ಯೂರಿಯಸ್ ಅಬೌಟ್ ಲಾಟ್ ಆಫ್ ಥಿಂಗ್ಸ್. ಸೊ ನಮ್ಮ ಮಮ್ಮಿ ಹೇಳೋದೇನು ಅಂದ್ರೆ, ನಾವು ಬೋತ್ ಆಫ್ ಅಸ್, ನಾನು ನಮ್ಮ ಅಕ್ಕ ಇಬ್ರು ವಿ ಡಾನ್ಸ್ಡ್ ಬಿಫೋರ್ ವಿ ವಾಕ್ಡ್ ಅಂತ. ನಮ್ಮ ಫ್ಯಾಮಿಲಿಗೆ ಎಂಟರ್ಟೈನ್ಮೆಂಟ್ ಏನು ಅಂದ್ರೆ ಎಲ್ಲರೂ ಸಿಕ್ತಾಗ ಅಪ್ಪಿ ಅಂತ ಕರೀತಾರೆ ನಮ್ಮ ಅಕ್ಕನ. ಅಪ್ಪಿ ಶಿ ಡಾನ್ಸ್ ಅಂದ್ರೆ ವಿ ಯೂಸ್ ಟು ಸ್ಟಾರ್ಟ್ ಮ್ಯೂಸಿಕ್ ಹಾಕಿದ ತಕ್ಷಣ ವಿ ಯೂಸ್ ಟು ಸ್ಟಾರ್ಟ್ ಡಾನ್ಸಿಂಗ್ ಅಂತ. ಸೊ ಐ ಥಿಂಕ್ ಫಾರ್ ಬೋತ್ ಆಫ್ ಅಸ್ ಇಟ್ಸ್ ಬಿನ್ ಇನ್ ಅವರ್ ಬ್ಲಡ್. ಅದನ್ನ ನಾನು ಇವತ್ತಿನವರೆಗೂ ಬಿಡದೆ ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಸೊ ಐ ಹ್ಯಾವ್ ಬಿನ್ ಡಾನ್ಸಿಂಗ್ ಆಲ್ಮೋಸ್ಟ್ ಆಲ್ ಮೈ ಲೈಫ್. ಆದರೆ ಅರೌಂಡ್ 2007-8 ಅಲ್ಲಿ ಜಾಬ್ ಜಾಯ್ನ್ ಆದಾಗ ಒಂಥರ ಲೈಫ್ ಮೊನಾಟನಸ್ ಆಗೋಯ್ತು. ಯಾಕೆಂದ್ರೆ ನಾನು ಐ ಬಿನ್ ಡಾನ್ಸಿಂಗ್ ಇನ್ ಸ್ಕೂಲ್, ಕಾಲೇಜಲ್ಲಿ ನಮ್ದು ಸ್ವಂತ ಡಾನ್ಸ್ ಟ್ರೂಪ್ ಇತ್ತು. MS ರಾಮಯ್ಯದಲ್ಲಂತೂ MS ರಾಮಯ್ಯ ಇಸ್ ಫೇಮಸ್ ಫಾರ್ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ವಾ. ಸೊ ಅಲ್ಲಿ ವಿ ಹ್ಯಾಡ್ ಅ ಡಾನ್ಸ್ ಗ್ರೂಪ್. ನಾವು ಹೋಗಿದ್ದು ಇಂಟರ್ ಕಾಲೇಜ್ ಫೆಸ್ಟ್ ಎಲ್ಲ ವಿ ಯೂಸ್ ಟು ವಿನ್. ಇನ್ಫರ್ನೋ ಅಂತ ಡಾನ್ಸ್ ಗ್ರೂಪ್ ಇತ್ತು. ಸೊ ಅವಾಗ ನಾನು ಏನ್ ಮಾಡಿದೆ, 2007 ಜಾಬ್ ಸ್ಟಾರ್ಟ್ ಆದಾಗ ಐ ಗಾಟ್ ಸೋ ಇನ್ವಾಲ್ವ್ಡ್ ಇನ್ ಜಾಬ್. ಆಸ್ ಅನ್ ಆರ್ಟಿಸ್ಟ್ ಸಮ್ವೇರ್ ಯು ವಿಲ್ ಸ್ಟಾರ್ಟ್ ಮಿಸ್ಸಿಂಗ್ ದಟ್. ವೆನ್ ಐ ಸ್ಟಾರ್ಟೆಡ್ ಮಿಸ್ಸಿಂಗ್ ದಟ್, ಅವಾಗ ನಾನು ಐ ವಾಂಟೆಡ್ ಟು ಲರ್ನ್ ಅ ಸ್ಟೈಲ್ ಆಫ್ ಡಾನ್ಸಿಂಗ್. ಅಗೇನ್ ನನಗೆ ರೆಗ್ಯುಲರ್ ಬಾಲಿವುಡ್ ಆಗಲಿ ಕಲಿಯೋದಕ್ಕೆ ಇಷ್ಟ ಇರಲಿಲ್ಲ. Then I researched. Aga, in India, belly dance was very new and I was mesmerized. The first time I saw it on YouTube, ನಾನು ಡಿಸೈಡ್ ಮಾಡಿದೆ ಅವಾಗ ಬೆಲಿ ಡಾನ್ಸ್ ಕಲಿಬೇಕು ಅಂತ. So there was a dance company that I looked up on and ಅಲ್ಲಿ I started training and they took me in as a core company dancer. So ನಾನು ಜಾಬ್ ಮಾಡ್ತಾ I used to go for early morning practices ಇರೋದು. ನಮಗೆ 6:30 ಬೆಳಗ್ಗೆ 6:30 ಇಂದ 8:00 ಡಾನ್ಸ್ ರಿಹರ್ಸಲ್ ಮಾಡೋದು, ಮುಗಿಸ್ಕೊಂಡು ರೆಡಿಯಾಗಿ ತಿಂಡಿ ತಿಂದು ಆಫೀಸ್ಗೆ ಹೋಗೋದು. So this was my routine for many years. So people who know me as Ashwini know me as a dancer. Ado I think ella bitrunu there is one thing that I always want to be recognized as an artist, as a dancer. So that has been there with me. Adar jote extracurricular activities vandu I've been a martial artist. I'm a trained martial artist. Nanu Kerala style of martial arts called Kalari Paitu. ಅದರಲ್ಲಿ ನಾನು 4 years ಟ್ರೈನ್ ಆಗಿದ್ದೀನಿ. ಸೊ ಐ ಹ್ಯಾಡ್ ಜಸ್ಟ್ ಸ್ಟಾರ್ಟೆಡ್ ಪ್ರಾಕ್ಟಿಸಿಂಗ್ ವೆಪನ್ಸ್ ಅಂಡ್ ಥಿಂಗ್ಸ್ ವೆನ್ ಐ ಡಿಸ್ಕಂಟಿನ್ಯೂಡ್. ಯಾಕೆ ಅಂದರೆ ಐ ವಿಲ್ ಟೆಲ್ ಯು ದ ಸ್ಟೋರಿ ಬಿಹೈಂಡ್ ಇಟ್. ನಾನು ಆಸ್ ಅ ಚೈಲ್ಡ್ ನನಗೆ ರುಮಟಾಯ್ಡ್ ಆರ್ಥ್ರೈಟಿಸ್ ಆಗಿತ್ತು, ಜುವೆನೈಲ್ ರುಮಟಾಯ್ಡ್ ಆರ್ಥ್ರೈಟಿಸ್. ಅದಕ್ಕೆ ನಾನು ಅರೌಂಡ್ 5 years ಇಂಜೆಕ್ಷನ್ಸ್ ತಗೊಂಡಿರೋದ್ರಿಂದ ಏನಾಯಿತು ಅಂದರೆ, ಎವ್ರಿ ಟೈಮ್ ಐ ಡೂ ಲಾಟ್ ಆಫ್ ಫಿಸಿಕಲ್ ಆಕ್ಟಿವಿಟೀಸ್ ನನಗೆ ತುಂಬ ಇದು ಸ್ವೆಲ್ಲಿಂಗ್ ಬರೋದು ಮಂಡಿ. So I used to take breaks. So Kalari Paitu, because ella aramandineಲ್ಲ ಆಗೋದ್ರಿಂದ, so I had to discontinue martial arts, but dance I never discontinued. ಮತ್ತೆ ನನ್ನ ಕಾಲೇಜಲ್ಲಿ I was part of my college basketball team. I used to play basketball. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು when I stepped into second PUC ನನಗೆ ಯೋಗ ಬಗ್ಗೆ ತುಂಬಾ ಇಂಟ್ರೆಸ್ಟ್, ಕಾಳಜಿ ಬೆಳೀತು. ಆಗ ನನಗೆ ಲಕ್ಕಿಲಿ ಸಿಕ್ಕಿದಂತ ಒಂದು ಗುರುಗಳು ನನ್ನ ಲೈಫಲ್ಲಿ, ನನ್ನ ತಾಯಿ ನಂತರ if someone has shaped my life are the gurus that I have met. ಅವಾಗ ಒಬ್ರು ಯೋಗ ಟೀಚರ್ ನನಗೆ ಸಿಕ್ಕಿದ್ರು. ಅಂಡ್ ಅಟ್ ಸೆಕೆಂಡ್ PUC, ನಾನು ಮುಂಚೆಯಿಂದ ತುಂಬಾ ಸಣ್ಣ,
ವೆರಿ ಫ್ಲೆಕ್ಸಿಬಲ್. ಅವ್ರು ಏನ್ ಮಾಡೋರು ಅಂದ್ರೆ ನನ್ನನ್ನ ನೋಸ್ ಟಚ್ ಮಾಡಿಸಿ ಅವ್ರಿಗೆ ನನ್ ಪದ್ಮಾಸನ ಹಾಕೊಂಡು ನನ್ ಬೆನ್ನಲ್ಲಿ ಕೂರೋರು. ನೋಡ ನಿಂಗೆ ಬೇಗ ಸುಸ್ತಾಗುತ್ತೋ ನನಗೆ ಬೇಗ ಸುಸ್ತಾಗುತ್ತೋ ಅಂತ ಹೇಳ್ಬಿಟ್ಟು ಬಟರ್ಫ್ಲೈ ಪೋಸ್ ಅಲ್ಲಿ. ಸೊ ಆತರ ಟ್ರೈನ್ ಮಾಡೋರು ನನಗೆ ಗುರುಗಳು. ನನಗೆ ಟಚ್ ವುಡ್, ಲೈಕ್ ಐ ಸೆಡ್, I've been blessed to meet some amazing gurus in my life. So yoga also I have practiced continuously for 2.5 years under that guru. Adadmele dance, so these various other fields. Adre dance matra nanu, though I took breaks because of my knee injury and things like that, I have always bounced back. Ivatgunu ನನ್ನ ಡಾನ್ಸ್ ಗುರು ಬೆಲಿ ಡಾನ್ಸ್ ಅಲ್ಲಿ ಒಬ್ರು ಕೊಲಿನಾ ಶಕ್ತಿ ಅಂತ, she's an American. I have trained with her and I learn, perform and practice Indian fusion belly dance, and that has been a part of my life. ಅಶ್ವಿನಿ ಅವರೇ, ನಿಮಗೆ 2023 ನಲ್ಲಿ ಮಿಸ್ ಅರ್ತ್ ಎಕೋಸ್ಫಿಯರ್ ಅವಾರ್ಡ್ ಬಂದಿದೆ. ಆ ಅವಾರ್ಡ್ ಬಗ್ಗೆ ಮತ್ತೆ ಆ ಜರ್ನಿ ಬಗ್ಗೆ ಸ್ವಲ್ಪ ವಿಷಯಗಳನ್ನು ಹಂಚಿಕೊಳ್ಳಿ. ಶೋರ್ ಮೇಡಮ್. ನಾನು 2021ರಲ್ಲಿ ಆನ್ ಇನ್ಸ್ಟಾಗ್ರಾಮ್, ವೆನ್ ಐ ವಾಸ್ ಜಸ್ಟ್ ಸ್ಕ್ರೋಲಿಂಗ್ ಇನ್ಸ್ಟಾಗ್ರಾಮ್, ನನಗೆ ಒಂದು ಪ್ಯಾಜೆಂಟ್ ಬಗ್ಗೆ ನೋಡಿದೆ. ಮಿಸಸ್ ಇಂಡಿಯಾ ಪ್ಯಾಜೆಂಟ್ ಬಗ್ಗೆ ಒಂದು ಆಡ್ ಬಂದಿತ್ತು. ಐ ವಾಸ್ ಅ ಲಿಟಲ್ ಕ್ಯೂರಿಯಸ್. ಸೊ ಐ ವೆಂಟ್ ಥ್ರೂ ದ ಡೀಟೇಲ್ಸ್ ಅಂಡ್ ನನಗೆ ಎಲ್ಲೋ ಒಂದ್ ಕಡೆ ಆಸ್ ಅನ್ ಆರ್ಟಿಸ್ಟ್ ಸ್ಟಿಲ್ ಆಸ್ ಅ ಗೆಜೆಟೆಡ್ ಆಫೀಸರ್ ನಾನು ಸುಮಾರು 15 ವರ್ಷದಿಂದ ಆಲ್ರೆಡಿ ಕೆಲಸ ಮಾಡ್ತಿದ್ದೆ. ಈ ಡಿಫ್ರೆಂಟ್ ಟ್ಯಾಲೆಂಟ್ಸ್ ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದು ಸ್ಟೇಜ್ ಎಲ್ಲಾದ್ರೂ ಒಂದ್ ಕಡೆ ಸಿಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದಾಗ, ವೆನ್ ಐ ಸಾ ದಿಸ್, ಐ ಫೆಲ್ಟ್ ಸಮ್ವೇರ್ ಇಟ್ ಮೇಕ್ ಸೆನ್ಸ್. ನನ್ನ ಒಂದು ಆರ್ಟಿಸ್ಟಿಕ್ ಫೀಲ್ಡ್ ನ ಆ ಒಂದು ಟ್ಯಾಲೆಂಟ್ ನ ಅಲ್ಲಿ ಉಪಯೋಗಿಸ್ಕೊಳ್ಳೋದಕ್ಕೆ. ಅಂಡ್ ಐ ಆಮ್ ಸಮನ್ ಹೂಸ್ ಬಿನ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ವಾಟ್ ಐ ವೇರ್, ಹೌ ಐ ಲುಕ್ ಫಾರ್ ವೆರಿ ಲಾಂಗ್ ಟೈಮ್. ಸೊ ಐ ಥಾಟ್ ಫ್ಯಾಷನ್ ಆಲ್ಸೋ ಆಗುತ್ತೆ, ನನ್ನ ಟ್ಯಾಲೆಂಟ್ನು ಆಗುತ್ತೆ. ಅಂಡ್ ಐ ಬಿನ್ ವರ್ಕಿಂಗ್ ಔಟ್ ಇನ್ ದ ಜಿಮ್ ಅಂಡ್ ನನ್ನ ಮಾರ್ಷಲ್ ಆರ್ಟ್ಸ್ ಎಲ್ಲಾನು, ಆ ಟ್ಯಾಲೆಂಟ್ ಎಲ್ಲದಕ್ಕೂ ಒಂದೊಳ್ಳೆ ಸ್ಟೇಜ್ ಸಿಗುತ್ತೆ ಅಂತ ಅನ್ನಿಸ್ತು. ಸೊ ವೆನ್ ಐ ಕಾಲ್ಡ್ ಅಂಡ್ ಚೆಕ್ಡ್ ವಿತ್ ದೆಮ್ ದಟ್ ಐ ಕುಡ್ ಪಾರ್ಟಿಸಿಪೇಟ್, ಅವರು ದೇ ಗೇವ್ ಮಿ ಅ ಗೋ ಹೆಡ್, ಬಟ್ ದೇರ್ ವರ್ ಲಾಟ್ ಆಫ್ ಇಂಟರ್ವ್ಯೂಸ್ ಅಂಡ್ ಥಿಂಗ್ಸ್. ಆಗ ನಾನು ಫಸ್ಟ್ ನ್ಯಾಷನಲ್ ಪ್ಯಾಜೆಂಟ್ಗೆ ಎಂಟರ್ ಆದೆ, ರಿಪ್ರೆಸೆಂಟಿಂಗ್ ಕರ್ನಾಟಕ. ಅದು ಮುಂಬೈನಲ್ಲಿ 2022 ಜೂನ್ ನಲ್ಲಿ ಆಗಿದ್ದಂತಹ ಪ್ಯಾಜೆಂಟು. ಅಂಡ್ ಐ ವೆಂಟ್, ಇಟ್ ವಾಸ್ ಬಿಗ್ ಜರ್ನಿ. ನನಗೆ ಆ ಟೈಮಲ್ಲಿ IAS ಕ್ಲಿಯರ್ ಮಾಡೋದು ಈಸಿ ಅನ್ನಿಸ್ಬಿಡ್ತು. ಆದ್ರೆ ಜಸ್ಟ್ ಟು ಪ್ರಿಪೇರ್ ಫಾರ್ ಅ ಪ್ಯಾಜೆಂಟ್ ನಾನೇನ್ ಅನ್ಕೊಂಡಿತ್ತು ಅಂದ್ರೆ, ಚೆನ್ನಾಗಿ ರೆಡಿ ಆಗ್ಬಿಟ್ಟು ರ್ಯಾಂಪ್ ಮೇಲೆ ವಾಕ್ ಮಾಡ್ಬಿಟ್ರೆ ಮುಗೀತು. ದಟ್ ಇಸ್ ವಾಟ್ ವಿ ಸಿ ಫ್ರಮ್ ಔಟ್ಸೈಡ್ ಅಲ್ವಾ. ಒಂದ್ ಪ್ಯಾಜೆಂಟ್ ಅಂದ್ರೆ ಯು ಶುಡ್ ಲುಕ್ ಗುಡ್, ಒಳ್ಳೆ ಡ್ರೆಸ್ಸಸ್ ಕೊಡ್ತಾರೆ ಹಾಕೊಳ್ಳೋದಕ್ಕೆ, and you just have to walk on heels. But my biggest weakness avaga I felt physically was, ನಾನು ಹೇಳಿದಾಗೆ I had juvenile arthritis. ನನಗೆ ರೆಗ್ಯುಲರ್ ಆಗಿ ನಡೆಯೋದೂ ಹ್ಯಾಡ್ ಬಿಕಮ್ ಅ ಚಾಲೆಂಜ್. ಯಾಕಂದ್ರೆ ಇಟ್ ಯೂಸ್ ಟು ಬಿ ಪೇನ್ಫುಲ್. ನಾನು ನಡೀತಾ ಇದ್ದಾಗೂ ತುಂಬಾ ಬಕ್ಕಲ್ ಆಗ್ತಿದೆ ಆನ್ ಮೈ ನೀ. ಸೊ ನನ್ಗೆ ಅವಾಗ ನೀ ಸರ್ಜರಿ ಮಾಡಬೇಕು ಅಂತ, ನೀ ರೀಪ್ಲೇಸ್ಮೆಂಟ್ ಸರ್ಜರಿ ಅಂತಾನೆ ಅವಾಗಲೇ ಹೇಳಿದ್ರು. ದೆನ್ ಇಮ್ಯಾಜಿನ್ ಇನ್ ಎನಿ ಪ್ಯಾಜೆಂಟ್ ಮಿನಿಮಮ್ 5 inches ಪೆನ್ಸಿಲ್ ಹೀಲ್ಸ್ ಹಾಕೊಂಡು ನಡಿಬೇಕು. ಇಟ್ ವಾಸ್ ಅ ಚಾಲೆಂಜ್. ಎವ್ರಿಥಿಂಗ್ ಎಲ್ಸ್ ವಾಸ್ ಓಕೆ. ಐ ವಾಸ್ ರೆಡಿ ಟು ಹಾರ್ಡ್ ವರ್ಕ್ ಬಿಕಾಸ್ ಐ ಹ್ಯಾವ್ ಲರ್ನ್ ಟು ಡೂ ಹಾರ್ಡ್ ವರ್ಕ್ ಆಲ್ ಮೈ ಲೈಫ್. ಸೊ ಐ ವಾಸ್ ರೆಡಿ ಫಾರ್ ಆಲ್ ದ ಹಾರ್ಡ್ ವರ್ಕ್. ಪೆನ್ಸಿಲ್ ಹೀಲ್ಸ್ ಅಲ್ಲಿ ಹೆಂಗ್ ನಡೆಯೋದು? ಆ್ಯಂಡ್ ಆರ್ಥ್ರೈಟಿಸ್ ಪೇಷಂಟ್, ನನ್ 8th ಸ್ಟ್ಯಾಂಡರ್ಡ್ ಇಂದ ಆರ್ಥ್ರೈಟಿಸ್ ಇದೆ ನನಗೆ. ಸೊ ಹೇಗೆ ಅಂತ, ದೆನ್ ವೇರ್ ದೆರ್ ಇಸ್ ಅ ವಿಲ್ ದೆರ್ ಇಸ್ ಅ ವೇ. ಐ ಬಿಲೀವ್ ಇನ್ ದಟ್. I started concentrating on the right things. ಏನ್ ಮಾಡಬೇಕು? I met the orthopedic, I met ನಾನು ಪರ್ಸನಲ್ ಟ್ರೈನರ್ ಹತ್ರ ನಾನು ಟ್ರೈನ್ ಮಾಡ್ತಿದ್ದೆ ಜಿಮ್ ನಲ್ಲಿ. ಸೊ ದೆನ್ ಐ ರಿಯಲಿ ಡಿಡ್ ಅ ಲಾಟ್ ಆಫ್ ಸ್ಟ್ರೆಂಥನಿಂಗ್. ನಾನು ಮಾರ್ನಿಂಗ್ ಈವ್ನಿಂಗ್ ಐ used to go to the gym, ಮಧ್ಯದಲ್ಲಿ I used to go to work, and I really put myself on good eating habits, not a diet. There is a difference between it. People, I think ಇವತ್ತಿಗೆ ಡಯಟ್ ಅಂದ್ರೆ ಇಂಥದೇ ತಿನ್ಬೇಕು ಇಂಥದೇ ತಿನ್ಬಾರ್ದು ಅನ್ನೋದೊಂದು ಮಿಸ್ಕನ್ಸೆಪ್ಷನ್ ಇದೆ. But for me, it's important to get the knowledge of what I'm doing. I did that background work of learning. The first thing I got into was strengthening my body. Yakendre, forget 5 inches, nan 2 inches heels allu nan nintilla all my life. So I went, trained for that. Adr jote namge national pageant alli we had about 6 months of online training. Yakandre avag tane covid mugdidrinda everything was online. Literally from going through a makeover, makeup madodrinda hididu, and we used to have question answer sessions. Obviously you have to answer within seconds of the questions that has been asked. We were trained in everything, and regularly photo shoot. Like I think one of the most stressful phases, ನಾನು ಹೇಳಿದಾಗೆ IAS ಗೆ ಆದ್ರೂ ಕೂತ್ಕೊಂಡು ಒಂದ್ ಕಡೆ ಓದ್ಬಿಡ್ಬೋದಾಗಿತ್ತು. Like they would make us run. We had to think on our feet.
there was no luxury of time for anything. And ಆ 6 months ಅಲ್ಲಿ you had to, from who you were to who you go, ಅಲ್ಲಿ ಹೋಗಿ ಸ್ಟೇಜ್ ಮೇಲೆ ನಿಂತಾಗ you would look like a different person. Of course, ನಾನು almost all my life I've been conscious about my skin and everything. Adre what I learned through the pageant, it literally put me like 10 notches above. The way I take care of my skin, my body, and ಎಲ್ಲದಕ್ಕಿಂತ ಹೆಚ್ಚಾಗಿ why I loved and appreciated that stage was I knew what I wanted out of it, because that is the first question they ask you. Why beauty pageant? You're successful as a officer in your own field. I'll participate ಮಾಡಿದವರು ಎಲ್ಲರೂ who came from various states, they were all successful women. There were police officers who had come. There were women from IT fields who had achieved. There were women from the entertainment industry who've been there. So, ಏನಕ್ಕೆ ಅಂತ? And I realized, along with exposing my talent, finding a stage for my talent, for someone who's been very interested in service activities, I realized that once our projection, our stage sikdaga, you have a voice that people will listen to. And for me, that was what it was. And also along with that, namge they used to give us various tasks, and deadlines were crazy. Our tasks kottaga ಏನಾಗ್ತಿತ್ತು ಅಂದ್ರೆ ನಮ್ಗೆ we had to complete that task, and along with being one of the finalists of the national pageant, I also won a title called Mrs. Beyond Giving 2022 ಅಂತ. ಅದೇನಕ್ಕೆ ಅಂದ್ರೆ ನಾನು ಕ್ಯಾನ್ಸರ್ ಮಕ್ಕಳಿಗೆ 4.75 lakhs funds raise ಮಾಡಿದ್ದೆ. So Vivek Oberoi, who is also an ambassador for cancer related issues with the NGO in India, and ಎಲ್ಲದಕ್ಕಿಂತ ಹೆಚ್ಚಾಗಿ in a pageant ಏನಾಗುತ್ತೆ, there's a conception about objectifying women from their body. So there was a barrier. There is always, yakandre the first question they ask mostly there is, what do you think about people feeling that ide ishte sonta ishte irbeku, ishte height irbeku, do are women not being put in a box anta? But I felt like everywhere there is a way of looking at it. It is a stage for me which has amplified my voice. Today, if I'm sitting here and addressing so many people, it's only because along with my work, we are all successful in our different, various fields. But that extra edge of being on that stage gave me this voice. So, nittnalli, it has been an amazing journey. That was my national pageant in 2022. So, adu mugitu, I came back to Bangalore. Adadmele last year, India got the license for Mrs. Earth pageant. So, nammali Mrs. World, Mrs. Galaxy, Mrs. Universe ಎಲ್ಲ ಇರುತ್ತೆ. ಅದರಲ್ಲಿ ಇಂಡಿಯಾಗೆ Mrs. Earthಗೆ ಲೈಸೆನ್ಸ್ ಫಸ್ಟ್ ಟೈಮ್ ಸಿಕ್ಕಿತ್ತು. And every pageant has a different ask. So there are certain pageants in which there are no question answer sessions also. They will judge you based on your walk, the way you look, the way your hair is, and things like that. But this particular pageant, ಏನಾಯ್ತು ಅಂದ್ರೆ, it is very environment based pageant. Earth, you should have done projects on Earth, and there is a lot of interaction. In fact, nange the interview which happened, there were about 7 judges across the world who were sitting and asking us questions, interview round ali. Again, that was online. So they were looking for someone to represent the country with nice communication skill, who's done the work, and of course you've got to fulfill the regular this one of looking good, walking on the ramp and things like that. So for this I was selected to represent India. Nange I got 1.5 months. ಏನಾಯ್ತು ಅಂದ್ರೆ ನಮ್ಗೆ ಲೈಸೆನ್ಸ್ ಸಿಕ್ಕಿದ್ದೆ ಮಾರ್ಚ್ ಆಗಿದ್ದಾಗ, ನನಗೆ ದೇ ಅಪ್ರೋಚ್ಡ್ ಮೀ ಇನ್ ಮೇ ಫಾರ್ ದ ಪ್ಯಾಜೆಂಟ್. ಸೊ ನಾನು ಒಪ್ಪಿ ಜೂನಲ್ಲಿ ವೆನ್ ವಿ ಸ್ಟಾರ್ಟೆಡ್ ದ ಪ್ರೊಸೀಜರ್, ಮಿಡ್ ಜುಲೈ ವಾಸ್ ದ ಪ್ಯಾಜೆಂಟ್ ಇನ್ ಫಿಲಿಪೀನ್ಸ್, ಮನಿಲಾದಲ್ಲಿ. ಸೊ ಬೇರೆಯವರೆಲ್ಲರೂ ಲಾಸ್ಟ್ ಇಯರ್ ಯಾರು ಸೆಲೆಕ್ಟ್ ಆಗಿರ್ತಾರೆ ಅವ್ರನ್ನ ನೆಕ್ಸ್ಟ್ ಇಯರ್ ಕಳಿಸ್ತಾರೆ ಇಂಟರ್ನ್ಯಾಷನಲ್ ಪ್ಯಾಜೆಂಟ್ಗೆ ಫ್ರಮ್ ದೇರ್ ರೆಸ್ಪೆಕ್ಟಿವ್ ಕಂಟ್ರೀಸ್. ಬಟ್ ಐ ಹ್ಯಾಡ್ 1.5 months. And again 1.5 months, 1 year mugsi, there was a lot of different changes in my body. I had put on weight, sight ali literally side duty. So sun tan avrella ಅವ್ರು ಕಾಲ್ ಮಾಡಿದಾಗ I didn't know if I fitted into the category, but then I said let's do it. Opportunity does not knock your doors twice, and when it does, let's do it anta. Again another round of morning evening workouts, diet, and luckily we had amazing mentors this time also for the international pageant. We had to then ramp walk. I remember, I think in 3 hours
my mentor just changed the way I walked. So the experience of learning that was also amazing. ಅಲ್ಲಿಂದ ಮತ್ತೆ ನಾನು ಏನ್ ಮಾಡಿದ್ದೆ, ನನಗೆ ನ್ಯಾಷನಲ್ ಪ್ಯಾಜೆಂಟ್ ಅಲ್ಲಿ ಬಿಕಾಸ್ ಆಫ್ ಮೈ ನೀ ಇಶ್ಯೂ there was a concession of the 4 inches heels ಹಾಕೊಳ್ಳಿ ಪರವಾಗಿಲ್ಲ because of your knee ಅಂತ. But again, international standards are 6 inches heels. Now I had to up my game ಮತ್ತೆ again work out and things like that. And ನಾನು as a gazetted officer also my advantage there was ನಾನು ಬಸ್ ಪ್ರಯಾರಿಟಿ ಲೇನ್ ಅನ್ನುವಂತಹ ಒಂದು ಪ್ರಾಜೆಕ್ಟ್ ಮಾಡಿದ್ದೆ ಬೆಂಗಳೂರಿನಲ್ಲಿ. ಅದು ಸಿಲ್ಕ್ ಬೋರ್ಡ್ ಇಂದ ಕೆ ಆರ್ ಪುರಂನಲ್ಲಿ 22 ಕಿಲೋಮೀಟರ್ಸ್ ಲಾಂಗ್ ಓನ್ಲಿ ಬಸ್ಸಸ್ಗೆ ಒಂದು ಲೇನ್ ಕ್ರಿಯೇಟ್ ಮಾಡಿದಂತ ಪ್ರಾಜೆಕ್ಟ್. ದ ಐಡಿಯಾ ಆಫ್ ದ ಪ್ರಾಜೆಕ್ಟ್ ವಾಸ್ ಟು ಹ್ಯಾವ್ ಪೀಪಲ್ ಟು ಗೆಟ್ ಔಟ್ ಆಫ್ ದಿಯರ್ ರೆಗ್ಯುಲರ್ ವೆಹಿಕಲ್ಸ್ ಅಂಡ್ ಗೆಟ್ ಇನ್ ಟು ಬಸ್ಸಸ್ ವೆನ್ ದೇ ಸಿ ಬಸ್ ಪ್ರಯಾರಿಟಿ ಲೇನ್ ಬಸ್ಸಸ್ ಇನ್ನೂ ಫಾಸ್ಟರ್ ಫ್ಲೈ ಆಗ್ತಾ ಇದೆ ಅಂತ. ಅಂಡ್ ದಟ್ ಇಸ್ ದ ಐ ಟಿ ಕಾರಿಡಾರ್. ಸೊ ಅದೊಂದು, ಅಂಡ್ ದಟ್ ಇಸ್ ಗೋಯಿಂಗ್ ಟು reduce the number of vehicles and vehicular pollutions on the road. So ಅದು ಮತ್ತೆ ನಾನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ BBMP ನಲ್ಲಿ ಇದ್ದಾಗ ನಾನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಂಡು ಒಂದು ಸ್ವಲ್ಪ ಕೆಲಸ ಮಾಡಿದ್ದೆ. ಸೊ ಇನ್ ಫ್ಯಾಕ್ಟ್ ಮೈ ಇಂಟರ್ವ್ಯೂ ಐ ಗಾಟ್ an opportunity to pitch those projects as the work done. So because the projects, the international pageant is from the day you've been nominated from your country, they track you, they track your work, they track your projects. So again there I had an upper hand. ಸೊ ಆ ನಿಟ್ಟಿನಲ್ಲಿ ಹೋದಾಗ ನನಗೆ ಜುಲೈ 2023 ನಲ್ಲಿ ಐ ರೆಪ್ರೆಸೆಂಟೆಡ್ ಇಂಡಿಯಾ ಇನ್ ಫಿಲಿಪೀನ್ಸ್ ಮನಿಲಾ. ಅಲ್ಲಿ ಹೋದಾಗ ಅಗೇನ್ ಐ won 2 titles. ಬೆಸ್ಟ್ ಇನ್ ಇಂಟರ್ವ್ಯೂ ಅಂತ, ದ ಇಂಟರ್ವ್ಯೂ ದಟ್ ಹ್ಯಾಪೆಂಡ್ ಐ ಗಾಟ್ ದ ಬೆಸ್ಟ್ ಇನ್ ಇಂಟರ್ವ್ಯೂ ಅಂಡ್ ಬೆಸ್ಟ್ ಇನ್ ರೆಸಾರ್ಟ್ ವೇರ್ ಅಂತ. ದಟ್ ವಾಸ್ ಒನ್ ಪರ್ಟಿಕ್ಯುಲರ್ ವೇರ್ ದಟ್ ವಿ ಹ್ಯಾಡ್ ಟು ಪ್ರೊಜೆಕ್ಟ್ ಆನ್ ದ ಸ್ಟೇಜ್ ಇನ್ ವಿಚ್ ಐ ಗಾಟ್ ಅ ಟೈಟಲ್. ಅದಾದ್ಮೇಲೆ ಇನ್ ಮೈ ಕ್ಯಾಟಗರಿ ಐ won ಮಿಸ್ ಅರ್ತ್ ಇಕೋಸ್ಫಿಯರ್ ಅನ್ನುವಂತಹ ಒಂದು ಕ್ರೌನ್ I won for India. And what do I say? Life has never been the same ever since. The learning through the pageant, nan heldage, the way I conduct myself now. I have learnt in convent. I have traveled across the country, performed across the country. Adella agidrunu, the learning which I got from here, who I am as a person is very different. And I have been very happy and proud. And if there is one thing, idelladar madhyenu, if someone asks me what is that you feel, Ashwini, you've achieved through the pageant journey, andre, of course it is the crown for the country, nothing less than that. For me personally, it is ಒಂದು juvenile arthritis iddanta ಒಂದು ಹುಡುಗಿ, like from 8th standard, having taken Panadol, the doctors will know, Panadol injections for 5 years, every 21 days. Adadmele from not being able to walk regularly to walking on 5 inches heels, pencil heels. That was my achievement.